ಗೋಕಟ್ಟೆ ಮಾಡಿಕೊಟ್ಟವ್ರೆ. ರಾಗಿಗೆ ಮಳೆ ಹೋಗಿರೋದ್ರಿಂದ ನೀರು ಹೊಡೆಯೋಕ್ಕೆ ನಮಗೆ ಅನುಕೂಲ ಆಗದೆ. ಅನುಕೂಲ ಇರೋದ್ರಿಂದ ನಾವು ಹೊಡ್ಕೊತೇವೆ. ರೈತರು ಕಣಗಾಲ್ ಗ್ರಾಮದವರು ಮುತ್ತನಸಹಳ್ಳಿ ಗ್ರಾಮದಲ್ಲಿ 3 ಎಕರೆ ಜಮೀನನ್ನ ಬೇರೆಯವರಿಂದ ಮಾಡ್ಕೊಂಡು ರಾಗಿ ಬೆಳೀತಾ ಇದ್ದಾರೆ. ಈಗ ಇವರು ನಾವೇನೀಗ PMKSY WC 2.0 ಯೋಜನೆಯಡಿ ಗೋಕಟ್ಟೆ ಮಾಡಿದ್ದೀವಿ. ಅದರಲ್ಲಿ ಏನು ನೀರು ಶೇಖರಣೆ ಆಗಿದೆ ಅದನ್ನು ಮಳೆ ಕೈ ಕೊಟ್ಟಿರೋ ಕಾರಣ ಈಗ ಅವರು ಬೆಳೆಗೆ ಬಳಸ್ತಾ ಇದ್ದಾರೆ. 3 ದಿನದಿಂದ ಸತತವಾಗಿ ನೀರು ಹೊಡ್ಕೊಂಡಿದ್ದಾರೆ. ಈಗ ಅವರೇ ಮಾತಾಡ್ತಾರೆ ಅದ್ರ ಬಗ್ಗೆ. ಇಲ್ಲಿ ಗೋಕಟ್ಟೆ ಮಾಡಿಕೊಟ್ಟಿರೋ ದೇಶದಿಂದ ನಮಗೆ ನೀರು ಅನುಕೂಲ ಆಗದೆ. ನೀರು ನಾವು ಬೆಳೆಗೆ ಹೊಡ್ಕೊತೇವೆ. ಮಳೆ ಹೊಂಟೋಗಿರೋದ್ರಿಂದ ಈಗ ಒಳ್ಳೆ ಅನುಕೂಲ ಆಗದೆ ನಮಗೆ. ಬೆಳೆ ಈಗ ಕೈಗೆ ಸಿಗ್ತದೆ. 1 ದಪ್ಪ 2 ದಪ್ಪ ನೀರು ಹೊಡ್ಕೊಂಡ್ರೆ. ಈಗ ಬೆಳೆ ಹಸುರ್ಗಾಗದೆ ಒಣಗೋಗ್ಬಿಟ್ಟಿತ್ತು. ಈಗ ನೀರು ಹೊಡೆದ್ಮೇಲೆ ಹಸುರ್ಗಾಗದೆ. ಈಗ ಒಳ್ಳೆ ಅನುಕೂಲ ಆಗದೆ ನಮಗೆ. ಇದೊಂದು ಉಪಯೋಗ ಮಾಡಿಕೊಟ್ಟಿರೋ ದೇಶದಿಂದ ಎಲ್ಲ ಚೆನ್ನಾಗಿ ಅನುಕೂಲಾಗೆ ಬೆಳ್ಕೊಳ್ಳೋ ಅಷ್ಟಕ್ಕೆ ಅವಕಾಶ ಆಗದೆ. ಈಗ ನಮಗೆ ಯಾವ ಬೆಳೆನೂ ಬೇಕಾದ್ರೆ ತರಕಾರಿ ಬೇಕಾದ್ರೂ ಬೆಳ್ಕೊಬೋದು. ಈಗ ನೀರು ಸಿಗ್ತದೆ. ಈಗ ನಮ್ಗೆ ಅನುಕೂಲ ಆಗದೆ. ಮುಂದೆ ತರಕಾರಿ ಬೆಳೆ ಬೆಳೆಯಬೇಕು ಅಂದ್ಕೊಂಡಿದ್ದೀರಾ? ತರಕಾರಿ ಈಗ ರಾಗಿ ತಗೊಂಡು ಆಯ್ತೇನೆ ಮುಂಗಾರು ಸಮೀಪ ಬಂದಾಗ ತರಕಾರಿ ಹಾಕೋದ ಅಂತ ಮಾಡ್ಕೊಂಡಿವಿ. ಓಕೆ. ಈಗ ಏನು ಕಂಟಿನ್ಯೂಸ್ ಆಗಿ 3 ದಿನದಿಂದ ಈಗ ನೀರು ಹೊಡ್ಕೊಂಡಿದ್ದೀರಾ? 3 ದಿವಸದಿಂದ ನೀರು ಹೊಡಿತೇವೆ. ಈಗ ಮಳೆ ಹೊಂಟೋಗಿರೋ ದೇಶದಿಂದ ನೀರು ನಾವು ಮೋಟ್ರಿಂದ ಹೊಡಿತೇವೆ. ಅಕ್ಕಪಕ್ಕದವರು ಹೊಡ್ಕೊತಾರೆ. ಅವ್ರಿಗೆ ಅನುಕೂಲ ಬಂದಾಗ ಅವರು ಹೊಡ್ಕೊತಾರೆ. ಓಕೆ. ಈಗ ನೆಕ್ಸ್ಟ್ ಹಂಗಾರೆ ನೀವು ಇದಕ್ಕೆ ತರಕಾರಿ ಬೆಳೆಗಳಿಗೆ ಪರಿವರ್ತನೆ ಆಯ್ತೀರಿ. ರಾಗಿ ಕೂಡ ಚೆನ್ನಾಗಿದೆ. ಚೆಂಡೆ ಎಲ್ಲ ಚೆನ್ನಾಗಿ ಹೊಡೆದಿದೆ. ರಾಗಿ ಚೆನ್ನಾಗದೆ. ಈಗ ಒಣಗೋಗ್ಬಿಟ್ಟಿತ್ತು. ಈಗ ಹಸುರ್ಗಾಗದೆ ನೋಡಿ. ಓಕೆ. ನೀರು ಹೊಡೆದ್ಮೇಲೆ ಭಾಳ ದೂರ ತಗೊಂಬಂದಿದ್ದೀರಿ. ಒಂದು 40 ಪೈಪ್ ಗಂಟೆ ಹಾಕಿವಿ. ಹೌದಾ? ಈಗ ಪೈಪ್ಗಳು ನಮ್ಮ ಇಲಾಖೆಯಿಂದ ಕೊಟ್ಟದ್ದು ಸಬ್ಸಿಡಿಲಿ? ಸಬ್ಸಿಡಿ ಕೊಟ್ಟಿದ್ದು. ಓಕೆ. ಯಾವ ವರ್ಷ ತಗೊಂಡ್ರಿ ಅದನ್ನ? ಈ ಕಳೆದ ವರ್ಷ ಒಂದು ಜೊತೆ ತಗೊಂಡಿದ್ದು. ಆಗ ಓಕೆ. ನಮ್ಮ ಬೇರೆ ಹೆಸರಲ್ಲಿ. ಓಕೆ. ಈಗ ನಮ್ಮ ಹೆಸರಲ್ಲಿ ಒಂದು ಜೊತೆ ತಗೊಂಡಿವಿ. ಓಕೆ. ಹಂಗಾರೆ ಹಸು ದನ ಕರುಗಳು ಕೂಡ ನೀರು ಅನುಕೂಲ ಆಯ್ತಾ? ದನಗಳೆಲ್ಲ ಕುಡಿತಾವೆ. ಇಲ್ಲಿ ಒಳ್ಳೆ ಅನುಕೂಲ ಆಗದೆ. ಓಕೆ. ದನಗಳಿಗೆಲ್ಲ ನೀರು ದೂರ ಹೋಗ್ಬೇಕಾಯ್ತು. ಈಗ ಹತ್ರದಲ್ಲೇ ಸಿಗ್ತಾ ಇದೆ. ಓಕೆ. ಈಗ ಆಡು ಕರ ದನ ಕರಿನವರೆಲ್ಲ ಇಲ್ಲೇ ಕುಡಿಸ್ತಾವ್ರೆ. ಓಕೆ. ಒಳ್ಳೆ ಅನುಕೂಲ ಆಗದೆ. ನೀರಿಗೆ ಒಳ್ಳೆ ಜಲ ಹಳ್ಳದಿಂದ ತುಂಬ್ಕೋತಾ ಇದೆ. ಮಳೆ ಬಂದು ಶೇಖರಣೆ ಆಗಿರೋ ದೇಶದಿಂದ ತುಂಬ್ಕೋತಾ ಇದೆ. ಅಲ್ಲಿಂದ ತಗೊಂಬಂದಿದ್ದೀರಿ? 40 ಮೇಲೆ ಹಾಕಿವಿ. ಒಂದು ಮಳೆ ಆಗ್ಬಿಟ್ಟಿದ್ರೆ ಅನುಕೂಲ ಆಯ್ತಿತ್ತು. ಮಳೆ ಆಗ್ಬಿಟ್ಟಿದ್ರೆ ಒಳ್ಳೆ ಇದೇ ಸಮಸ್ಯೆ ಇರಲಿಲ್ಲ. ಆಮೇಲೆ ಈಗ ಮಳೆ ಯಾವತ್ತೂ ಒಂದೇ ಸಮ ಉಯ್ಯಕ್ಕಿಲ್ಲ. ಕೈಗಟ್ಟಾಗ ಈಗ ನಮಗೆ ಅನುಕೂಲ ಆಗದೆ. ಈಗ ನೀರು ಹೊಡ್ಕೊಳ್ಳೋಕ್ಕೆ ಸದ್ಬಳಕೆ ಮಾಡ್ಕೊಳ್ಳಿ ಎಲ್ರೂ ಗ್ರಾಮಸ್ಥರು. ಎಲ್ಲ ಮಾಡ್ಕೋತಾರೆ. ಎಲ್ಲ ಅವಕಾಶ ಬೇಕಲ್ಲ ಎಲ್ಲರಿಗೂ. ಎಲ್ಲ ನೀರಿನ ಅನುಕೂಲ ಬೇಕಲ್ಲ. ಮುಂದೆ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು ರಾಗಿನ. ಈಗ ಈ ಕೃಷಿ ಹೊಂಡ ಮಾಡಿರೋ ದೇಶದಿಂದ ಕೃಷಿ ಹೊಂಡ ಅಲ್ಲ ಅದು, ಗೋಕಟ್ಟೆ ಮಾಡೋದ್ರಿಂದ ಈ ಚೆಲ್ಕೆ ಚೆಲ್ಬಿಟ್ಟಿವಿ ನಾವು. ರಾಗಿ ಗುಣಿ ರಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ನಾಟಿ ಮಾಡ್ತೀರಾ? ನೆಕ್ಸ್ಟ್ ಟೈಮಿಂದ ನಾಟಿ ಮಾಡ್ತೀವಿ. ಓಕೆ. ಈಗ ನೀರು ಸಿಗ್ತದಲ್ಲ ನಮಗೆ ಯಾವ ಟೈಮಲ್ಲೂ. ಓಕೆ. ನಾಟಿ ಮಾಡ್ಕೋತೀವಿ. ಆಗ ಮೀನು ಬರಿಗಳು ಸಾಕಣೆ ಮಾಡಿ ಮಾಡ್ಬೋದು. ಮೀನು ಸಾಕಾಣಿಕೆನೂ ಮಾಡಿ. ಆಯ್ತಾ? ನೀವು ಹೇಳ್ದಂಗೆ ನೆಕ್ಸ್ಟ್ ಈಗ ತರಕಾರಿಗೂ ನೀವು ಬದಲಾಗಬೇಕು ಸ್ವಲ್ಪ 3 ಎಕರೆಯಲ್ಲಿ. ಈಗ ಹಾಕೋತೀವಿ. ಒಂದು ಅರ್ಧ ತರಕಾರಿ ಹಾಕೊಂಡು ಇನ್ನು ಬಾಕಿ ಬೆಳೆ ಬೇರೆ ಮಾಡ್ಕೋತೀವಿ. ಓಕೆ. ಮುಂದಿನ ನೀವು ನೆಕ್ಸ್ಟ್ ಬೆಳೆದಾಗ ಮತ್ತೆ ಹಿಂಗೆ ಬಂದು ನಾನು ನಿಮಗೆ ಮಾಹಿತಿ ಪಡಿತೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು.